ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಮನುಷ್ಯ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಗೆಣಸು ಪೋಡಿ ಅಲ್ಲ, ಗೆಣಸು ಬಾಜಿ ಬೆಳಿಗ್ಗೆ ತಿಂಡಿಗೆ ಮಾಡ್ತಿದ್ದಾಳೆ. ಅದು ಉಪ್ಕಾರಿ ಥರ ಮಾಡ್ತಾರಲ್ಲ, ತುಂಬ ಚೆಂದ ಆಗ್ತದೆ, ನನಗೆ ತುಂಬ ಇಷ್ಟ ಅದು. ಮತ್ತು ಹೈ ಲೆವೆಲ್ ಪ್ರೋಟೀನ್, ತುಂಬ ಒಳ್ಳೆಯದು. ಅಪರೂಪಕ್ಕೆ ತಿನ್ನಬೇಕು ಮಾತ್ರ, ಇಲ್ಲಾಂದರೆ ಸ್ವಲ್ಪ ಮುಷ್ಕಿಲಾಗ್ತದೆ. ಹಾಗಾಗಿ ತುಂಬ ಟೈಮ್ ಆಯಿತು ಮಾಡೋದು. ಇವರಿಗೆ ಫೇವ್ರೇಟ್ ಇದು, ಮಗುವಿಗೆ ಒಳ್ಳೇದು ಇದು ಕೊಟ್ಟರೆ, ಪಾಪುವಿಗೆ. ಹೌದು, ಹಾಗಾಗಿ ಇದನ್ನು ಹೀಗೆ ಕೂಡ ತಿನ್ಬೋದು. ನಾವು ಸ್ವಲ್ಪ ಅದಕ್ಕೆ ಉಪ್ಕಾರಿ ಥರ ಮಾಡಿ ಇನ್ನೂ ಟೇಸ್ಟ್ ಆಗುತ್ತೆ. ಮತ್ತು ವಿಶೇಷ ಹೇಳಬೇಕಿದ್ದು ಸ್ವಲ್ಪ ಇವಾಗ ಇದಾಗಲಿಕ್ಕಿತ್ತು, ಹಂಚಲಿಕ್ಕಿತ್ತು. ಹೌದು, ಇದು ಗ್ಯಾಸಲ್ಲಿಟ್ಟು ಆಚೆ ಮಾತಾಡ್ಲಿಕ್ಕೆ ಹೋದದ್ದು ನಾವು. ನಾನಲ್ಲ, ಇವರು ಅಷ್ಟು ಎಂಥದ ಕತೆ ಹೇಳ್ತಾ ಇದ್ರು. ಹಾಗೆ ಅದು ಒಮ್ಮೆ ಹಾಲಿಗೆ ಹೋದರೆ ನಮಗೆ ಕಿಚನ್ ಇದ್ದು ಮರ್ತೋಗ್ತದೆ. ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಇರ್ಬೋದು. ಹೌದು, ಭಾರಿ ಡೇಂಜರ್ ಅದು. ನಾನು ಅದೇ ಈಗ ಒಂದು ಸಿನಿಮಾ ಮಾಡ್ತೇನೆ, ಅದರ ಕತೆ ಹೇಳಲಿಕ್ಕೆ ಹೋದದ್ದು. ಹೆಂಗಸರ ಅಂದರೆ ಅಡಿಗೆಯಲ್ಲಿ ಗ್ಯಾಸಲ್ಲಿ ಇಟ್ಟು ಕೆಲವೊಮ್ಮೆ ಮಾತಾಡ್ಲಿಕ್ಕೆ ಆಚೆ ಹೊರಗಡೆ ಹೋದ್ರೆ ಗ್ಯಾಸ್ ಇದ್ದು ಮರ್ತು ಹೋಗ್ತಾರೆ. ಅದೇ ಒಂದು ಭಾರಿ ರಿಸ್ಕ್, ಡೇಂಜರ್ ಅದು. ಹೆಂಗಸರಲ್ಲ, ಅದು ಗಂಡಸರು ಕೂಡ ಅಷ್ಟೇ, ಇವರು ಕೂಡ ಅಷ್ಟೇ. ಒಂದು ನೀರಿಟ್ಟರೆ ಅವರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ ಜಾಸ್ತಿ. ನಮಗೆ ಅಡಿಗೆ ಕೋಣೆ ಎಲ್ಲ ಇದ್ರೆ ನೆನಪಾಗುತ್ತೆ. ಅದು ಈ ಬೇಯಲಿಕ್ಕೆಲ್ಲ ಸ್ವಲ್ಪ ಟೈಮ್ ಇರುತ್ತಲ್ಲ, ಸೊ ಅದನ್ನೆಲ್ಲ ನಾವು ಇನ್ನು ಟೈಮ್ ಇದೆ ಅಲ್ಲ ಅಂತ ಬಿಟ್ಟು ಹೋಗೋದು ಜಾಸ್ತಿ. ಬಿಟ್ಟು ಬೇಡ, ಸ್ವಲ್ಪ ಲೇಟ್ ಬರ್ತಾ ಇದ್ರೆ ತಿನ್ನಕ್ಕೆ ಎಂತ ಸಿಗ್ತಾ ಇರಲಿಲ್ಲ. ಎಲ್ಲ ಅದು ಗೆಣಸು ಅದು ಕಪ್ಪು ಕಪ್ಪು ಆಗ್ತಿತ್ತು. ಅದು ಈಗ ಹಳದಿ ಕಲರ್ ಅಲ್ಲಿದೆಲ್ಲ, ಅದೆಲ್ಲ ಫುಲ್ ಕರಂಚಿ ಕೊಟ್ಟೆ ಆಗ್ತಿತ್ತು. ಇದು ಆ್ಯಕ್ಚುಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಯಿತು. ಚೂರು ಪೀಸ್ ಇಲ್ಲಿ ಆಗ್ತದೆ. ಗೊತ್ತಿಲ್ಲ, ಅದು ಚಿಕ್ಕ ಚಿಕ್ಕ ಪೀಸ್ ಚೆಂದ ಆಗ್ತದೆ ತಿನ್ನಲಿಕ್ಕೆ. ಇಲ್ಲರೆ ಬಟಾಟೆ ತಿಂದಾಗೆ ಆಗ್ತದೆ. ಬಟಾಟೆ ಇದು ಸ್ವಲ್ಪ ಪ್ಲೇಸ್ ನೀರು ಕಮ್ಮಿಯಾಗಿ ಒಂದೆರಡು ಬೆಂದಿಲ್ಲ. ಅದು ಹೊಟ್ಟೆಯಲ್ಲಿ ಬೇಯ್ತದೆ, ತೊಂದರೆ ಇಲ್ಲ. ಪಾಪು ಇನ್ನು ಎದ್ದೇಳಲಿಲ್ಲ. ಅಂದರೆ ಕೆಲವೊಮ್ಮೆ ಬೇಗ ಹೇಳ್ತಾಳೆ, ಮತ್ತು ಬೇಗ ಎದ್ರೆ ಕೂಡ ಸರಿ ನಿದ್ದೆಗೆ ಎಳ್ಳಿಲ್ಲದ್ರೆ ಕೂಡ ಕಿರಿಕಿರಿ ಇರ್ತಾಳೆ ಅವಳು. ಮತ್ತು ಈಗ ಅಂದರೆ ರಾತ್ರಿ ಈಗ ಅವಳು ಆಟ ಆಡ್ಕೊಂಡು ಮಲಗೋದು, ಲೇಟ್ ಮಲಗ್ತಾಳೆ, ನಿದ್ದೆ ಮಾಡೋದಿಲ್ಲ ತುಂಬ ಹೊತ್ತು. ಈಗ ಇನ್ನು ಎದ್ದೇಳಲಿಲ್ಲ. ನಮಸ್ತೆ ಪಲ್ಲೆ, ನಮಸ್ತೆ ಪಲ್ಲೆ, ನಮಸ್ತೆ ನಮಸ್ತೆ. ನಿದ್ರೆ ಅಂడి, ನಿದ್ರೆ ಅಂడి, ನಿದ್ದೆ ಅಂడి ಹತ್ತಿಜಿ. ಇದೆಲ್ಲ ಫುಲ್ಲು ಈ ಥರ ಚಿಕ್ಕ ಚಿಕ್ಕ ಕಟ್ ಮಾಡಿದ ಮೇಲೆ ಸ್ವಲ್ಪ ಜಾಸ್ತಿ ಆಯಿತು ಇವತ್ತು. ಅಂದರೆ ತುಂಬ ಟೈಮ್ ಆಯಿತು ಮಾಡೋದು. ಹಾಗೆ ಎಷ್ಟು ಬೇಕು ಅಂತ ಕ್ವಾಂಟಿಟಿ ಸ್ವಲ್ಪ ಸಂಜೆಗೆ ಸಾಕ್ತದೆ, ಖಾಲಿ ಮಾಡ್ಬೋದು ಸಂಜೆಗೆ. ಮತ್ತು ಬೆಲ್ಲ, ನೀರುಳ್ಳಿ ಮತ್ತು ಬಗೆಂದಿನ ಅಷ್ಟೇ. ಮತ್ತು ಅಷ್ಟೇ ದಾಸವಾಳ, ಮತ್ತು ಮಂಕುನಾಥ, ತೆಂಗಿನಕಾಯಿ ತುಂಬ ಒಳ್ಳೆ ಫ್ಲೇವರ್ ಕೊಡ್ತದೆ ಅದಕ್ಕೆ. ಈ ತೆಂಗಿನಕಾಯಲ್ಲಿ ಇದಿತ್ತು ಮೂಂಗೆ ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ. ಇದು ತುಂಬ ಕಡಿಮೆ ಸಿಗೋದು, ಎಲ್ಲದರಲ್ಲಿ ಇರಲ್ಲ, ಆದರೆ ತುಂಬ ಚೆಂದ ಆಗ್ತದೆ ತಿನ್ನಲಿಕ್ಕೆ, ತುಂಬ ಟೇಸ್ಟ್. ಇದು ನಾವು ಮುಂಚೆಲ್ಲ ಹುಡುಕೊಂಡು ಹೋಗ್ತಿದ್ವಿ ಇದು ಸಿಗಲಿಕ್ಕೆ. ಸ್ವಲ್ಪ ಎಣ್ಣೆ, ಪರಿಶುದ್ಧವಾದ ತೆಂಗಿನ ಎಣ್ಣೆ ಬನ್ನಲೆಯಲ್ಲಿ ಕಾಯಿಸ್ಲಿಕ್ಕೆ ಇಡಬೇಕು. ಅದರ ನಂತರ ರಾಗಿ ಥರನೇ ಕಾಣುವಂತಹ ದಾಸಂಬಿ, ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ತಿದ್ದು, ಯಾಕಂದರೆ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ, ಅದಕ್ಕೆ ಸ್ವಲ್ಪ ಜೀರಿಗೆ ತುಂಬ ಒಳ್ಳೆಯದು. ಜೀರಿಗೆ ತುಂಬ ಒಳ್ಳೆಯದು. ನಾನು ಎಲ್ಲದಕ್ಕೆ ಕೂಡ ಹಾಕ್ತೇನೆ. ಮೀನಿನ ಪದಾರ್ಥಕ್ಕೆ ತುಪ್ಪ ಬರಕು, ಮೀನಿನ ಪದಾರ್ಥಕ್ಕೆ ಓಮ್ ಹಾಕೋದು. ಓಮ
ಅದು ಮತ್ತು ಇದು ಅಣ್ಣ ತಮ್ಮ ಇದ್ದಾಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ, ಓಮ ಮತ್ತು ಜೀರಿಗೆ. ಇನ್ನೊಂದು ಬರ್ತದೆ ಬಡೆ ಸೊಪ್ಪು, ಅದು ಕೂಡ ಸ್ವಲ್ಪ ಅದಕ್ಕೆ ಅಪರೂಪಕ್ಕೆ ಒಮ್ಮೆ ಅಡಿಗೆ ಮಾಡಿ ಕೊಡ್ಬೇಕು. ಇವರಿಗೆ ಅದೊಂದು ಚಾಲೆಂಜ್ ಇದೆ, ಒಂದು ದಿವಸ ಚಾಲೆಂಜ್. ಯಾರಿಗೆಲ್ಲ ರುಚಿ ನೋಡಲಿಕ್ಕಿದೆ ಬನ್ನಿ. ಇದಕ್ಕೆ ತಕ್ಕಷ್ಟು ಬೇಸೊಪ್ಪು, ನಾನು ಹುಷಾರಿದ್ರೆ ಮತ್ತೆ ಬೇವಿನ ಸೊಪ್ಪು, ಹಾಗೆ ತೊಂದರೆಯಿಲ್ಲ. ನಳ ಪಾಕರು ನಾವು. ಸ್ವೀ ಅಂತ ಹೇಳುವಂಥ ನೀರುಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತೆ ಹಾಕಲಿಕ್ಕೆ ಈಗೆಲ್ಲ. ನೋಡು ಎಲ್ಲ ಸ್ವಲ್ಪ ಕಮ್ಮಿ ಆಗ್ಬೋದು, ಬಟ್ ಪರವಾಗಿಲ್ಲ. ಬೆಲ್ಲ ಅಂತ ಪಾಡಿ. ಇದು ಎಂತ ಆಗ್ತದೆ ಅಂದರೆ ಅವರಿಗೆ ಸ್ವೀಟ್ ಇಷ್ಟ, ನನಗೆ ಸ್ವೀಟ್ ಇಷ್ಟ ಇಲ್ಲ. ಮತ್ತೆ ಅದು ಪೊಟೆಟೊ, ಅದು ಕೂಡ ಸ್ವಲ್ಪ ಸ್ವೀಟ್ ಇರ್ತದೆ. ಹೌದು, ಸ್ವೀಟ್ ಪೊಟೆಟೊ ಕೆರಿ. ಸ್ವೀಟ್ ಎಲ್ಲ ತಿನ್ನಬಾರ್ದು. ಬೆಲ್ಲ ತೊಂದರೆ ಇಲ್ಲ, ಅಂದರೆ ಜಾಸ್ತಿ ಸಲ್ಲ, ಆದರೆ ತೊಂದರೆ ಇಲ್ಲ. ಸಕ್ಕರೆಗಿಂತ ಓಕೆ, ಸಕ್ಕರೆ ಭಾರಿ ಸೂಪರ್ ಆಗ್ತದೆ. ಮತ್ತು ವೆಯ್ಟ್ ಲಾಸ್ ಎಲ್ಲ ಮಾಡುವಾಗ ಸ್ವಲ್ಪ ಕಂಟ್ರೋಲಲ್ಲಿ ಇರ್ತದೆ. ಅಲ್ಲಿ ಇದಕ್ಕೆ ಕೋಳಿ ಹಾಕಿದ್ದಾರೆ. ಆಲ್ಮೋಸ್ಟ್ ರೆಡಿ, ಕಂಪ್ಲೀಟ್ ಆಗ್ತಾ ಬಂತು. ಇನ್ನು ತೆಂಗಿನಕಾಯಿ ಒಂದು ಹಾಕಿ ಚೆನ್ನಾಗಿ ಕಲಸಿಬಿಟ್ರೆ ಫಿನಿಶ್. ಬಾಜಿ ಥರ ಆಗಿತ್ತು. ಬಾಜಿ ಥರ ಅವಳು ಪುಡಿ ಮಾಡಿದ್ದು. ತೆಂಗಿನಕಾಯಿ ಸ್ವಲ್ಪ ಹಾಕ್ಬೇಕು, ಎಲ್ಲ ಫ್ಯಾಟ್ ಟೇಸ್ಟ್ ಕೊಡ್ತದೆ. ಬಟ್ ತುಂಬ ಕೆಲವು ಹೆಲ್ತ್ ಕಾನ್ಷಿಯಸ್ಗೆ ಕೆಲವು ಸ್ವಲ್ಪ ನಾವು ಕಮ್ಮಿ ಮಾಡಬೇಕಾಗ್ತದೆ, ಇಲ್ಲಾಂದ್ರೆ ಸರಿ ಇಲ್ಲ. ಅಬ್ಬಾ ಅದೇ ಒಂದು ಪೀಸ್ ಹೋದನ್ನ ಅಂಡಿ ಪೊಡಿ ಆಗಿ ಮಲ್ಲಿಗೆ ಬಕ್ಕಲ್ಲ ಬಾಯಿಡ್ಲೆ ಪುಡಿ ಆಯ್ತು, ಸುಲಭ ಆಗ್ತದೆ ನುಂಗ್ಲಿಕ್ಕೆ. ಈ ಥರ ಎಲ್ಲ ಇದ್ರೆ ಈಸಿ ನಮಗೆ. ಗಂಡಂದಿರತ್ತೆ ಗಂಡ ಬೇರೆ ಬೆಟಕ್ಲ ಮಾತ್ರ ಸೇರಿ ಅಂದರೆ ಎಲ್ಲ ವ್ಯೂವರ್ಸ್ ಇದ್ದವಳು ಅಂದರೆ ಹಾಗೆ ಹೇಳಿದ್ದು. ಅಂದರೆ ಎಲ್ಲರ ನಾನು ಹೋಗಿ ಮೀನು ತಗೊಂಡು ಬಂದೆ ಮಧ್ಯಾಹ್ನಕ್ಕೆ. ಮೀನು ಮತ್ತು ಸ್ವಲ್ಪ ಇದಿದೆ, ಯಾವುದು ಸೋರೆಕಾಯಿ ಪಲ್ಯ ಮಾಡಲಿಕ್ಕೆ, ಮೀನು ಮತ್ತು ಸ್ವಲ್ಪ ಸೈಡಿಗೆ ನೆಂಚ್ಕೊಳ್ಳಿಕ್ಕೆ. ಅವರೊಂದು ನಾನು ಇದು ತಗೊಂಡದ್ದು ಬ್ಲ್ಯಾಕ್ ಮಾಂಜಿ, ಅದೇ ಬ್ಲ್ಯಾಕ್ ಪಾಂಪ್ಲೆಟ್ ಅಂತ ಹೇಳ್ತಾರೆ. ಅದು ಸ್ಲೈಸ್ ಪೀಸಾಗಿ ಅಂಜಲ್ ಥರ ಪೀಸ್ ಮಾಡಿ ಕೊಟ್ಟರು, ತುಂಬ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಕೂಡ ನಾವು ವ್ಲಾಗಲ್ಲಿ ತೋರಿಸಿದ್ವಿ, ಚಿಲಿಂಬಿಯಲ್ಲಿ ಬೆಸ್ಟ್ ಫಿಶ್ ಅಂತ. ಒಳ್ಳೊಳ್ಳೆ ಫ್ರೆಶ್ ಮೀನುಗಳು ಸಿಗ್ತದೆ ಅಲ್ಲಿ. ನಾವು ಆಲ್ಮೋಸ್ಟು ಈಗ ಅಲ್ಲಿಂದಲೇ ತಗೊಂಡು ಬರೋದು. ಇದು 3 ಡಿಸ್ಕೋ ಅವರು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟರು, ಹಾಗಾಗಿ ಥ್ಯಾಂಕ್ ಯು ಅವರಿಗೆ ನಮ್ಮ ಕಡೆಯಿಂದ. ಮತ್ತು ತುಂಬ ಫ್ರೆಶ್ ಇರ್ತದೆ ಮೀನು, ಎಲ್ಲ ಫುಲ್ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಇದು ಕೂಡ ಫುಲ್ ಸ್ಲೈಸ್ ಪೀಸಾಗಿ ಚೆಂದ ಮಾಡಿ ಕೊಟ್ಟಿದ್ದಾರೆ. ಇದನ್ನೊಂದು ಒಳ್ಳೆ ಮಸಾಲ ಹಾಕಿ ಫ್ರೈ ಮಾಡಿ ತಿಂದರೆ ಅದರ ಖುಷಿಯೇ ಬೇರೆ. ಫ್ರೈ ಬೋನ್ ಫಿಶ್ ಫ್ರೈ ಮಸಾಲದಲ್ಲಿ ಮಾಡಿದ್ದು, ಇಲ್ಲದ್ರೆ ಮನೆಯಲ್ಲೇ ಮಾಡ್ತಾರೆ. ಇವತ್ತು ಇದು ಈ ಮೀನು ಫಸ್ಟ್ ಟೈಮ್ ಮಾಡೋದು, ಹಾಗೆ ಸ್ವಲ್ಪ ಟೇಸ್ಟ್ ಚೇಂಜ್ ಆದರೆ ಸ್ವಲ್ಪ ಮತ್ತೆ ಅಷ್ಟು ಇದಾಗಲ್ಲ, ಅದಕ್ಕೋಸ್ಕರ. ಇದೇ ಸೊಪ್ಪು ಮಾಡ್ಬೋದು, ಇದೇ ಸೊಪ್ಪು ಹಾಕಿದರೆ ಇನ್ನೂ ಚೆಂದ ಆಗ್ತದೆ, ಟೇಸ್ಟ್ ಒಳ್ಳೆ ಫ್ಲೇವರ್ ಬರ್ತದೆ. ನಾನು ಸ್ವಲ್ಪ ಫ್ರೈ ಎಲ್ಲ ಮಾಡುವ ಐಟಮಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಇಲ್ಲ, ಯಾಕಂದರೆ ನಾನು ಮಾಡಲ್ಲ ಫ್ರೈ. ಮೀನು ಫ್ರೈ 2 ವೀಕ್ಸಿಗೆ ಒಮ್ಮೆ ಮಾಡೋದು ನಾನು. ಮೀನು ತರಲಿಕ್ಕೆ ನಮಗೆ 1 ಸಲ ಸಿಗುತ್ತೆ ವಾರದಲ್ಲಿ. ಇದು 1 ಸಲ ಗ್ರೇವಿ, 1 ಸಲ ಫ್ರೈ. ಯಾಕಂದರೆ ಅವರಿಗೆ ಫ್ರೈ ಇಷ್ಟ, ನಮಗೆ ಗ್ರೇವಿ ಇಷ್ಟ. ಹಾಗೆ ಹೊಸ ಮೀನು ಫ್ರೈ ಮಾಡಿ. ನಾನು ಮುಂಚೆಲ್ಲ ಯಾವುದು ಈ ಥರ ಮೀನೆಲ್ಲ ತಿಂತಾ ಇರಲಿಲ್ಲ.
ಫುಲ್ಲು ಫ್ರೈ ಆಯಿತು. ಅದು ನೋಡಲಿಕ್ಕೆ ನಂದು ಚೆಂದ ಆಗ್ತದೆ, ತಿನ್ನಲಿಕ್ಕೆ ಹೇಗೆ ಆಗ್ಬೋದು. ಗರಿ ಗರಿಯಾಗಿ ಮನೆಯಲ್ಲೇ ಮಾಡಿದಂತಹ ನೋಡ್ತಾ ಇರುವಾಗ ತೆಂಗಿನ ಎಣ್ಣೆ. ಮೀನು ಫ್ರೈ ತಿನ್ನದೇ ಇರುವ ಅಂದರೆ ಇವಾಗ ಕೆಲವೊಮ್ಮೆ ವೆಜ್ಜಲ್ಲೆಲ್ಲ ಇರುವಾಗ ಕೆಲವರು ವೆಜ್ಜಲ್ಲಿ ಇರ್ತಾರೆ, ಅಂದರೆ ತಿನ್ನೋರು. ಕೆಲವರು ತಿನ್ನೋದಿಲ್ಲ ಪಾಪ, ಅವರಿಗೆಲ್ಲ ಸ್ವಲ್ಪ ಇದಾಗ್ಬೋದು. ಬೇಸರ ಮಾಡ್ಕೋಬೇಡಿ ದಯವಿಟ್ಟು. ನಮಗೆ ನಾನ್ ವೆಜ್ ಇಲ್ಲದ್ರೆ ಆಗಲ್ಲ. ಅಂದರೆ ಡೈಲಿ ಅಂತಲ್ಲ, ಡೈಲಿ ನಾವು ವಾರದಲ್ಲಿ ಒಂದು ದಿವಸ ವೆಜ್, ಮತ್ತು ಕೆಲವೊಮ್ಮೆ ಮಿಡ್ಲಲ್ಲಿ ವೆಜ್ ಮಾಡ್ತೇವೆ. ಮೊಟ್ಟೆ ಹೌದು, ಅದೇನೋ ಒಂದು ಎಂತ ಅಂತ ಹೇಳೋದು, ಚಿಕ್ಕಂದಿಂದ ಅಭ್ಯಾಸ. ಅದೇ ಒಬ್ಬೊಬ್ಬರಿಗೆ ಒಂದೊಂದು ಅಭ್ಯಾಸ. ಕೆಲವರು ತರಕಾರಿ ತಿನ್ನಲಿಕ್ಕೆ ಇಷ್ಟಪಡಲ್ಲ, ನಮಗೆ ಆ ಥರ ಇಲ್ಲ. ತರಕಾರಿ ತಿಂತಾರೆ, ಬರಿಗೆ ಸ್ವಲ್ಪ. ಇಲ್ಲ, ನಾನು ಖಾಲಿ ತರಕಾರಿ ಇದ್ರೆ ಸಹ ತಿಂತೇನೆ. ಇವಳಿಗೆ ತರಕಾರಿ ಅಷ್ಟು ಚಿಕನ್ ಅಷ್ಟು ಇಷ್ಟ ಇಲ್ಲ, ಫಿಶ್ ತುಂಬ ಇಷ್ಟ ಇಲ್ಲ. ನನಗೇನು ಡಾಕ್ಟ್ರ್ ಸಜೆಸ್ಟ್ ಮಾಡಿದ್ದು ಜಾಸ್ತಿ ತರಕಾರಿ ಮಾಡಬೇಡಿ, ನಾನ್ ವೆಜ್ ಇಲ್ಲದ್ರೆ ನನಗೆ ಯಾವ್ದು ಸಾಕು. ನೋಡಿ ಬಂದ್ಲು ಇವಳು ಶಿಕಿನಿ ಮಿಟ್ಟೆ. ಅಮ್ಮ ಅತ್ತಿಯಾನ ಯಾ ಪಪ್ಪ ಕುഞ്ഞി ಮಗಳೇ, ಜುಟ್ಟು ಕಟ್ಟಗನೆ, ಜುಟ್ಟು ಪೊಯ್ ಬಾ ಪೊಯ್. ಹಾಂ, ನಾವು ಈಗ ಗಾಂಧಿ ಪಾರ್ಕಿಗೆ ಬಂದಿದ್ದೇವೆ. ಲಾಸ್ಟ್ ಟೈಮ್ ಒಮ್ಮೆ ಇಲ್ಲಿ ಬಂದಿದ್ವಿ, ಬಿಟ್ಟಂದರೆ ಸ್ವಲ್ಪ ಅಲ್ಲಿ ಫ್ರೆಂಡ್ ಮನೆಗೆ ಹೋದ್ಲು. ಹಾಗೆ ಈ ಕಡೆ ಸ್ವಲ್ಪ ಸುತ್ತಾಡುವಂಥ ಪಾರ್ಕಿಗೆ ಬಂದಿದ್ದೆ. ನಮಸ್ಕಾರ ಇಲ್ಲಿ ಇವತ್ತು ತುಂಬ ಜನ ಇದ್ದಾರೆ. ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಜನ ಇರಲಿಲ್ಲ. ಇಲ್ಲಿ ಅದೇ ಚಿಕ್ಕ ಮಕ್ಕಳಿಗೆ ಇಲ್ಲಿ ಸ್ವಲ್ಪ ಪ್ಲೇ ಏರಿಯಾ ಇದೆ, ಚಿಕ್ಕ ಮಕ್ಕಳಿಗೆ. ಅಮ್ಮ ಮೂಲ್ತಲೆ ಅಂದೆ. ಆಚೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ತುಂಬ ಮಂದಿ ಇದ್ದಾರೆ. ಆಚೆ ಎಲ್ಲ ತುಂಬ ಮಕ್ಕಳಿದ್ದಾರೆ, ಮತ್ತು ಬ್ಯಾಡ್ಮಿಂಟನ್ ಎಲ್ಲ ಆಡ್ತಿದ್ದಾರೆ. ಬಾಬಾ ಅಮ್ಮು ನೇ ಮೂಲ್ತಲೆ ಬಾಬಾ ಒಂದು ಕುಲ್ಲೆ ಕುಚ್ಚಲೆ ಅಂದೆ. ಡಿಂಗ್ಲಿ ಡಿಂಗಾಲೆ ಯಾವ ಆತ್ಯಾವ ಬಾಬಾ. ಬಾಬಾ ಮುಂತಲೆ ಅಮ್ಮು ಓಯ್ കുഞ്ഞി പൊടി എവിടെ ಬಾಬಾ ಸೂಪರ್ ಬಲ್ಲೆ ಶೋಕಾಪಣೆ ಮೂಲ್ದಲ್ಲಿ ಮಿತ್ತುಲೆಗೆ ಪಪ್ಪಂದುಲೆಗೆ ಅಂಜಮಂಪರಲ್ಲಿ ಪಿರೋದೇನು ಬತ್ಲೆ ವೆರಿ ಗುಡ್ ಸೂಪರ್ ಬಲ್ಲೆ. ನೋ ಪಿರೋದ ಬತ್ಲೆ ಬಾಬಾ ಮೂಲ್ತಲೆ ಸೂಪರ್ ಗಟ್ಟಿ ಕತ್ಲೆ ಸೂಪರ್ ಉಂಡೆ. ಅವಳಿಗೆ ತುಂಬ ಅಂದರೆ ಈ ಥರ ಆಡಲಿಕ್ಕೆಲ್ಲ ಸಿಗುದಿಲ್ಲಲ್ಲ ಮನೆಯೊಳಗಡೆ, ಹಾಗಾಗಿ ತುಂಬ ಖುಷಿ ಆಗ್ತಾಯಿದೆ. ಇಲ್ಲಿ ಮಕ್ಕಳು ಕೂಡ ಇದ್ದಾರೆ ಆಚೆ. ಇದು ಚಿಕ್ಕ ಮಕ್ಕಳಿಗೆ ಅಂತ, ಅಂದರೆ ಈ ಏಜಿನ ಮಕ್ಕಳಿಗೆ ಆಡುವಂಥದ್ದೇ ಪ್ಲೇ ಏರಿಯಾ. ಗಟ್ಟಿ ಬತ್ತಲೆ ನೆಮ್ಮೂಲ್ ಪತ್ಲೆ ಬಾಬಾ ಗಟ್ಟಿ ಬತ್ತಲೆ. ಹಾಂ ಕೈ ಬಿಡ್ರೆ ಅಜ್ಜಿ, ಕೈ ಗಟ್ಟಿ ಬತ್ತಲೆ ಮೂಲ್ ಬತ್ತಲೆ ಅವ್ನು ಬತ್ತಲೆ ಎದುರು ಮೂಲ್ ಬತ್ತಲೆ ಬಾಬಾ ಅಂದೆ ಮೂಲ್ ಬತ್ತಲೆ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.